ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ಈಗ ಝೊಮ್ಯಾಟೊ ಆಗಲಿ ನಾನು ಸ್ವಿಗ್ಗಿ ಆಗಲಿ ಯಾವುದಾದ್ರೂ ನಾನು ಡೆಲಿವರಿ ಜಾಬ್ ಮಾಡಬೇಕು ಅಂತ ಇದ್ದೀನಿ. ಬಟ್ ನನ್ನ ಹತ್ರ ಯಾವುದೇ ಆದಂಥ ಬೈಕ್ ಇಲ್ಲ. ಈಗ ಅಕಸ್ಮಾತ್ ನನ್ನ ಹತ್ರ ಬೈಕ್ ಇಲ್ಲ ಅಂದರೆ ನಾನು ಕೆಲಸ ಮಾಡ್ಬೋದಾ? ಕೆಲಸ ಮಾಡಿದ್ರು ನಮಗೆ ರೆಂಟಲ್ ಬೈಕೆಲ್ಲ ಎಲ್ಲಿ ಸಿಗುತ್ತೆ, ಯಾವ ರೀತಿ ಚೂಸ್ ಮಾಡೋದು ಅನ್ನೋದೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಡಿ ಎಲ್ ಕೂಡ ಬೇಕಾಗುತ್ತೆ. ಅಕಸ್ಮಾತ್ ಡಿ ಎಲ್ ಇಲ್ಲ ಅಂದರೆ ನಮಗೆ ಯಾವ ಆಪ್ಷನ್ ಇದೆ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇದಾಗಿ ನಾನು ಈಸಿಯಾಗಿ ನಿಮಗೆ ಬೈಕ್ ರೆಂಟ್ ಎಲ್ಲಿ ಸಿಗುತ್ತೆ ಅನ್ನೋದೆಲ್ಲ ತಿಳಿಸ್ಕೊಡ್ತೀನಿ. ಅಂದರೆ ತುಂಬ ರೆಂಟ್ ಬೈಕ್ಗಳಿದಾವಲ್ಲ, ಅವನ್ನ ನಾನು ನಿಮಗೆ ಮುಂಚೆ ತಿಳಿಸ್ಕೊಡ್ತೀನಿ. ಇವೆಲ್ಲ ಬರೀ ಇ ವಿ ವೆಹಿಕಲ್ಸ್ ಅಷ್ಟೇ. ಇ ವಿ ವೆಹಿಕಲ್ಸ್ನ ಹೇಗೆ ನಾವು ರೆಂಟ್ ತೊಗೊಳೋದು ಅನ್ನೋದನ್ನು ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನಿಮಗೆ ಮುಂಚೆ ಒಂದು ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಆ್ಯಪ್ ಇರಬೇಕಾಗುತ್ತೆ. ಅಂದರೆ ಅಕಸ್ಮಾತ್ ಏನಾದ್ರು ನಿಮ್ಮ ಹತ್ರ ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಆ್ಯಪು ಮತ್ತು ಐ ಡಿ ಇಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ನ ಓಪನ್ ಮಾಡಿ ನೀವು ಆರಾಮಾಗಿ ಝೊಮ್ಯಾಟೊಗೆ ಜಾಯ್ನ್ ಆಗಬೇಕು ಅಂದರೆ ಆರಾಮಾಗಿ ಅದನ್ನು ನೋಡ್ಕೊಂಡು ಜಾಯ್ನ್ ಆಗೋದು. ಜೊತೆಯಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ ಬೇಕು ಅನ್ನೋದೆಲ್ಲ ನಾನು ನಿಮಗೆ ಕ್ಲೀನಾಗಿ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಅಷ್ಟೇ ಈಸಿಯಾಗಿ ಹೋಗಿ ನೀವು ಝೊಮ್ಯಾಟೊಗೆ ಜಾಯ್ನ್ ಆಗಿ, ಝೊಮ್ಯಾಟೊಗೆ ಜಾಯ್ನ್ ಆದಮೇಲೆ ನೀವು ಕೂಡ ಇಲ್ಲಿ ಬೈಕ್ ರೆಂಟ್ನ ತೊಗೋಬೋದು. ಬಟ್ ನೋಡಿ ಇವಾಗ ಓಪನ್ ಮಾಡ್ಕೊಂಡೆ. ಬಟ್ ಬೈಕ್ ರೆಂಟ್ ಇದೆಯಲ್ಲ, ಬೈಕ್ ರೆಂಟ್ನವ್ರಿಗೂ ಮತ್ತು ಝೊಮ್ಯಾಟೊಗೂ ಏನೂ ಸಂಬಂಧ ಇಲ್ಲ. ಬಟ್ ಒಂದು ಪ್ಲ್ಯಾಟ್ಫಾರ್ಮ್ ಒದಗಿಸ್ಕೊಡ್ತಾ ಇದ್ದಾರೆ ಅಷ್ಟೇ. ಈಗ ನಾವು ರೆಂಟ್ ಬೈಕ್ ತಗೊಂಡು ಏನಾದ್ರು ನಾವು ಡ್ಯೂಟಿ ಮಾಡಬೇಕು ಅಂತಂದರೆ ಒಂದು ಪ್ಲ್ಯಾಟ್ಫಾರ್ಮ್ ಒದಗಿಸ್ಕೊಡ್ತಾ ಇದ್ದಾರೆ ಅಷ್ಟೇ. ನೀವು ಇದನ್ನು ಝೊಮ್ಯಾಟೊನೇ ಮಾಡಬೇಕು ಅಂತೇನಿಲ್ಲ. ಇವಾಗ ನೀವು ರೆಂಟ್ ವೆಹಿಕಲ್ ತಗೊಂಡು ನೀವು ಝೊಮ್ಯಾಟೊನೇ ಮಾಡಬೇಕು ಅನ್ನೋದೇನಿಲ್ಲ. ನೀವು ಯಾವ ಜಾಬ್ ಬೇಕಾದ್ರೂ ಮಾಡ್ಬೋದು. ಸ್ವಿಗ್ಗಿ, ಝೊಮ್ಯಾಟೊ, ಪೋರ್ಟಲ್, ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ನೀವು ಮಾಡ್ಬೋದು. ನೋಡಿ, ಈಗ ಝೊಮ್ಯಾಟೊ ಅಪ್ಲಿಕೇಶನ್ ಓಪನ್ ಮಾಡಿದ್ಮೇಲೆ ರೆಂಟ್ ವೆಹಿಕಲ್ನ ಹೇಗೆ ಹುಡ್ಕೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಮೋರ್ ಅಂತ ಇದೆ ನೋಡಿ, ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಆ ಮೋರ್ನ ಕ್ಲಿಕ್ ಮಾಡಿದೆ. ಮೋರ್ ಕ್ಲಿಕ್ ಮಾಡಿಬಿಟ್ಟು ಚೂರು ಕೆಳಗಡೆ ಸ್ಕ್ರೋಲ್ ಆನ್ ಮಾಡಿದ್ರೆ ಇಲ್ಲಿ ರೆಂಟ್ ಆ್ಯಂಡ್ ಎಲೆಕ್ಟ್ರಿಕಲ್ ವೆಹಿಕಲ್ ಅಂತ ಇದೆ ನೋಡಿ. ಇದನ್ನು ನಾವು ಇವಾಗ ಕ್ಲಿಕ್ ಮಾಡೋಣ. ಇದನ್ನು ಕ್ಲಿಕ್ ಮಾಡ್ತಿದ್ದಂಗೆ ನೋಡಿ ಸ್ಕೂಟರ್ಸ್ ನಿಯರ್ ಯು ಅಂತ ತೋರಿಸ್ತಾ ಇದ್ದಾವೆ. ಯಾವ್ಯಾವ ಸ್ಕೂಟರ್ ಇದೆ ಅನ್ನೋದೆಲ್ಲ ಇಲ್ಲಿ ನಮಗೆ ತೋರಿಸುತ್ತೆ ನೋಡಿ. ಯೂಲು ಕೂಡ ಇದೆ. ಅದು ಎಷ್ಟೊಂದು ಇದ್ದಾವೆ. ಇವಾಗ ನೆಕ್ಸ್ಟು ಪ್ರೊಸೆಸ್ ಹೆಂಗಿರುತ್ತೆ ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಸೆಲೆಕ್ಟ್ ಎಲೆಕ್ಟ್ರಿಕಲ್ ವೆಹಿಕಲ್ ಅಂದರೆ ನಮಗೆ ಯಾವ ಎಲೆಕ್ಟ್ರಿಕಲ್ ವೆಹಿಕಲ್ ಬೇಕಾಗಿರುತ್ತೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಆಮೇಲೆ ಸ್ಟೋರ್ದು ಅಡ್ರೆಸ್ಸು ಮತ್ತು ನಂಬರ್ ಕೊಡ್ತಾರೆ. ಆವಾಗ ನಾವು ನಂಬರ್ ಇಸ್ಕೊಂಡು ಫೋನ್ ಮಾಡಿ ಕೇಳಬೇಕು ಅವ್ರಿಗೆ, ಈ ಥರ ಏನಾರು ಎಲೆಕ್ಟ್ರಿಕಲ್ ವೆಹಿಕಲ್ ಇದೆಯಾ ಅಂತ ಕೇಳಿದ್ರೆ ಅವ್ರು ಇದ್ದರೆ ಇದೆ ಅಂತ ಇರ್ತಾರೆ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ತಾರೆ. ಆವಾಗ ಇದೆ ಅಂತ ಹೇಳಿದ್ರೆ ನಾವು ಸ್ಟೋರ್ಗೆ ಹೋಗಿ ವಿಸಿಟ್ ಮಾಡಬೇಕಾಗುತ್ತೆ. ಮ್ಯಾಪೆಲ್ಲ ಇಲ್ಲೇ ಸಿಗುತ್ತೆ, ಏನು ಟೆನ್ಷನ್ ಇಲ್ಲ. ಮ್ಯಾಪೆಲ್ಲ ಹೇಗೆ ತೋರಿಸೋದು ಅನ್ನೋದನ್ನ ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ನೀವು ಕನ್ಫರ್ಮ್ ಬುಕ್ಕಿಂಗ್ ಮಾಡ್ಕೊಬೇಕು. ಆಮೇಲೆ ಕನ್ಫರ್ಮ್ ಬುಕ್ಕಿಂಗ್ ಮಾಡಿದ್ಮೇಲೆ ಪಿಕಪ್ ಫ್ರಮ್ ದ ಸ್ಟೋರ್ ಅಂದರೆ ಸ್ಟೋರಿಂದ ಎತ್ಕೊಂಡು ಬರೋದಷ್ಟೇ. ಆಮೇಲೆ ಇಲ್ಲಿ ಝೊಮ್ಯಾಟೊಗೂ ಮತ್ತು ಈ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅಂದರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇವ್ರದ್ದೆಲ್ಲ ಬೈಕ್ ಇರುತ್ತಲ್ಲ, ಅವ್ರದ್ದೆಲ್ಲ ಬೇರೆ ಇನ್ನೊಂದು ಅಪ್ಲಿಕೇಶನ್ ಇರುತ್ತೆ. ಆ ಅಪ್ಲಿಕೇಶನ್ ಮುಖಾಂತರ ನೀವು ರೆಂಟ್ ತೊಗೊಬೇಕಾಗುತ್ತೆ. ಈ ಝೊಮ್ಯಾಟೊ ಅಪ್ಲಿಕೇಶನಲ್ಲಿ ಏನು ರೆಂಟ್ ತೊಗೊಳಂಗಿರಲ್ಲ. ಇದೊಂದು ತಲೆಯಲ್ಲಿ ಇಟ್ಕೊಂಡ್ರಿ ಅಂದರೆ ಎಷ್ಟೊಂದು ಜನ ಕನ್ಫ್ಯೂಷನ್ ಆಗಿಬಿಡ್ತಾರೆ. ಏನಾದ್ರು ಝೊಮ್ಯಾಟೊದಲ್ಲಿ ವೀಕ್ಲಿ ಪೇಔಟಲ್ಲಿ ಏನಾದ್ರು ಕಟ್ ಆಗುತ್ತಾ ಅಂತ ತುಂಬ ಜನ ಕನ್ಫ್ಯೂಷನ್ ಆಗಿರ್ತಾರೆ. ಇದರಲ್ಲಿ ಯಾವುದೇ ಆದಂಥ ಝೊಮ್ಯಾಟೊದಲ್ಲಿ ಕಟ್ ಆಗಲ್ಲ. ನೀವು ಇವಾಗ ನೆಕ್ಸ್ಟ್ ಕೊಡ್ತೀನಿ ನೋಡಿ. ನೆಕ್ಸ್ಟ್ ಕೊಡ್ತಿದ್ದಂಗೆ ನೋಡಿ ಇಲ್ಲಿ ಹೀರೋ ನೆಕ್ಸ್ಟ್ ರಿಮೂವಬಲ್ ಅಂತ ಇದೆ. ಅದು ಬೇಕು ಅಂತ ಅಂದರೆ ನಾವು ಅಂದರೆ ಇಲ್ಲೇ ರೇಂಜು ಎಲ್ಲ ತೋರಿಸ್ತಾ ಇದೆ. ಇದೆಲ್ಲ ನೀಟಾಗಿ ನೀವೇ ಕ್ಲೀನಾಗಿ ನೋಡ್ಕೊಂಬಿಡಿ. ಆದಷ್ಟು ರೇಂಜು ಜಾಸ್ತಿ ಇರೋದೇ ತೊಗೋಬೇಕು. ಆಮೇಲೆ ಬ್ಯಾಟ್ರಿನ ಸ್ವ್ಯಾಪ್ ಮಾಡ್ಕೊತೀವಲ್ಲ, ಆ ಥರ ಬ್ಯಾಟ್ರಿನ ನಾವು ನೋಡ್ಕೋಬೇಕು. ಇಲ್ಲಿ ನೋಡಿ ಇವಾಗ ಇದು ಸ್ಪೀಡ್ ಹೋಗುತ್ತೆ, 55 ಕಿಲೋಮೀಟರ್ ಸ್ಪೀಡ್ವರೆಗೂ ಹೋಗುತ್ತೆ. ರೇಂಜ್ ನೋಡಿದ್ರೆ 70 ಕೊಡುತ್ತೆ. ಇದಕ್ಕೆ ಲೈಸೆನ್ಸ್ ಕಡ್ಡಾಯವಾಗಿ ಬೇಕಾಗಿರುತ್ತೆ. ನೋಡಿ ಲೈಸೆನ್ಸ್ ನೀಡೆಡ್ ಅಂತ ಇರುತ್ತಲ್ಲ, ಅದಕ್ಕೆಲ್ಲ ನೀವು ಲೈಸೆನ್ಸ್ನ ನೀವು ಅಲ್ಲಿ ಹೋಗ್ತಿರಲ್ಲ, ನೀವು ಅಲ್ಲಿಗೆ ಹೋಗ್ತಿದ್ದಂಗೆ ನೀವು ಲೈಸೆನ್ಸ್ ಕೊಟ್ಟಾದ್ಮೇಲಿಂದನೇ ಅವರು ಗಾಡಿ ಕೊಡೋದು. ಅಕಸ್ಮಾತ್ ನಿಮ್ಮ ಹತ್ರ ಲೈಸೆನ್ಸ್ ಇಲ್ಲ ಅಂದರೆ ಇದು ಲೈಸೆನ್ಸ್ ನೀಡೆಡ್ ಅಂತ ಇದೆಯಲ್ಲ, ಇವು ಯಾವಕ್ಕೂ ಕೊಡೋಲ್ಲ ನೋಡಿ. ಈ ಲೂನಾಗೂ ಕೂಡ ಲೈಸೆನ್ಸ್ ಬೇಕೇ ಬೇಕು. ಇದು ಫಿಕ್ಸ್ಡ್ ಬ್ಯಾಟ್ರಿ ಅಂದರೆ ಇದು ರಿಮೂವಲ್ ಬ್ಯಾಟ್ರಿ, ಇದು ಚಾರ್ಜ್ ಹಾಕೋಬೇಕಾಗುತ್ತೆ. ಆಮೇಲೆ ಫಿಕ್ಸ್ಡ್ ಬ್ಯಾಟ್ರಿನೂ ಅಷ್ಟೇ, ನಾವು ವೆಹಿಕಲ್ನೇ ಚಾರ್ಜ್ಗೆ ಹಾಕಬೇಕಾಗುತ್ತೆ. ಅದರಿಂದಾಗಿ ನೀವು ನೋಡ್ಕೋಬೇಕು. ಇದು ಸ್ವೈಪಬಲ್ ಬ್ಯಾಟ್ರಿ ಇರುತ್ತಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳೋದೇ ಬೆಸ್ಟ್ ಅಂತ ಅನಿಸುತ್ತೆ. ಏನಕ್ಕೆ ಅಂತಂದರೆ ಇವಾಗ ಬೇರೆ ಕಡೆ ಹೋಗ್ಬಿಟ್ಟು ನಾವು ಬ್ಯಾಟ್ರಿನ ಚೇಂಜ್ ಮಾಡ್ಕೊಂಡು ಆರಾಮಾಗಿ ನಾವು ಡ್ಯೂಟಿ ಮಾಡ್ಬೋದು. ಇವೆಲ್ಲ ಆದರೆ ಚಾರ್ಜ್ ಹಾಕೊಂಡು ಅದೇ ಟೈಮ್ ವೇಸ್ಟ್ ಆಗುತ್ತೆ. ಇದು ರಿಮೂವಬಲ್ ಬ್ಯಾಟ್ರಿದೂ ಕೂಡ ನಾವು ತಗೊಂಡೋಗಿ ಚಾರ್ಜ್ ಹಾಕಬೇಕಾಗುತ್ತೆ. ಅವಾಗ ಅದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಆಲ್ಮೋಸ್ಟ್ ಅಲ್ಲೇ ಸ್ವ್ಯಾಪ್ ಮಾಡ್ಕೊಳೋದೇ ನೀವು ನೋಡ್ಕೊಳ್ಳಿ. ಇವಳು ಡೆಕ್ಸಲ್ಲಿ ನೋಡಿ, ಇದಕ್ಕೇನು ಲೈಸೆನ್ಸ್ ಗೀಸೆನ್ಸ್ ಏನು ಬೇಡ ನೋಡಿ. ಇಲ್ಲಿದೆ ಲೈಸೆನ್ಸ್ ನಾಟ್ ನೀಡೆಡ್ ಅಂತ ಇದೆ. ರೇಂಜ್ 60 ಕಿಲೋಮೀಟರ್ ಇದೆ. ಸ್ಪೀಡ್ ಬಂದು 25 ಸ್ಪೀಡ್ವರೆಗೂ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಸ್ಪೀಡಲ್ಲಿ ಹೋಗಿ ನಾವು ನೋಡ್ಬೋದು. ರೇಂಜ್ ಆಲ್ಮೋಸ್ಟ್ ಜಾಸ್ತಿ ಇರೋದೇ ನೋಡ್ಬೇಕು ನೋಡಿ. ಇದು ಯಾವುದೋ ಒಂದು ಚೆನ್ನಾಗಿದೆ. ಇದು 10 ಕಿಲೋಮೀಟರ್ಸ್ ರೇಂಜ್ ಇದೆ. ಒಂದು 80 ಆರ್ 90ವರೆಗೂ ಇದು ರೇಂಜ್ ಬರುತ್ತೆ. ಬ್ಯಾಟ್ರಿನೂ ಅಷ್ಟೇ ಸ್ವ್ಯಾಪ್ ಮಾಡ್ಕೊಳೋದು ಇರುತ್ತೆ ನೋಡಿ. ಆರಾಮಾಗಿ ನನಗೆ ಅನ್ನಿಸ್ದಂಗೆ ಈ ಥರ ರೇಂಜ್ ಜಾಸ್ತಿ ಇರುತ್ತಲ್ಲ, ಆ ಥರ ತೊಗೊಳೋದು ನೀವು ಬೆಸ್ಟ್. ಏನಕ್ಕೆ ಅಂದರೆ ಅವಾಗವಾಗ ಹೋಗಿ ಬ್ಯಾಟ್ರಿ ಚೇಂಜ್ ಮಾಡೋ ಅಂಥ ಅವಶ್ಯಕತೆ ಇರೋಲ್ಲ. ಈಗ ಏನಾದ್ರು ನೀವು ರೇಂಜ್ ಕಮ್ಮಿ ಇರೋ ತೊಗೊಂಡ್ರೆ ಅವಾಗವಾಗ ಹೋಗಿ ಚೇಂಜ್ ಮಾಡಬೇಕಾಗಿರುತ್ತೆ. ಆಮೇಲೆ ರೆಂಟು ಅಷ್ಟೇ ಇಲ್ಲೇ ತೋರಿಸ್ತಾ ಇದೆ ನೋಡಿ. ಸ್ಟಾರ್ಟಿಂಗ್ ಫ್ರಮ್ 150 ಪರ್ ಡೇ ಅಂತ ತೋರಿಸ್ತಾ ಇದೆ. ಜೊತೆಯಲ್ಲಿ ಇದು ನಮಗೆ ಬೇಕು ಅಂತ ಅಂದರೆ ಒಂದು ನಿಮಿಷ ತೋರಿಸ್ತೀನಿ ತಡೀರಿ. ಫಸ್ಟು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಇನ್ನೂ ಯಾವ್ಯಾವ ಇದೆ ಅಂತ ನೋಡಿ. ಇದು ಎಲ್ಲ ಇದೆ. ಇದು ಯಾವುದೋ 140 ರೇಂಜ್ ಇದೆ. ಇದು ಯಾವುದೋ
ನೋಡಿ ಈ ಥರ ಆದರೆ ರೇಂಜ್ ಜಾಸ್ತಿ ಇರೋವಾದರೆ ಬೆಸ್ಟ್ ಆಗುತ್ತೆ. ಬಟ್ ರಿಮೂವಬಲ್ ಬ್ಯಾಟ್ರಿ, ಅದು ಚಾರ್ಜ್ ಹಾಕೋಬೇಕಾಗುತ್ತೆ ಬ್ಯಾಟ್ರಿ ತೆಗೆದೋಗಿ. ಬಟ್ ಸ್ವ್ಯಾಪಬಲ್ ಇರಬೇಕು ನಮಗೆ. ನೋಡಿ ತುಂಬ ವೆಹಿಕಲ್ಸ್ ಇದೆ, ನಮ್ಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೋ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನಾನು ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳಿ, ಇದು ಯಾವುದೋ 110 ಕಿಲೋಮೀಟರ್ಸ್ ರೇಂಜ್ ಇದೆಯಲ್ಲ ಅದನ್ನೇ ಇವಾಗ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ನೋಡಿ ಸೆಲೆಕ್ಟ್ ಮಾಡಿಕೊಂಡೆ. ಸೆಲೆಕ್ಟ್ ಮಾಡ್ಕೊಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ, ಆ ನೆಕ್ಸ್ಟ್ನ ಇವಾಗ ನಾವು ಕ್ಲಿಕ್ ಮಾಡಬೇಕು. ನೋಡಿ ನೆಕ್ಸ್ಟ್ ಕ್ಲಿಕ್ ಮಾಡ್ತಿದ್ದಂಗೆ ಎಲ್ಲೆಲ್ಲಿದೆ ಇದು ರೆಂಟು ಅನ್ನೋದೆಲ್ಲ ನಮಗೆ ಇಲ್ಲಿ ತೋರಿಸ್ತಾ ಇದೆ. ನೋಡಿ ರೆಂಟ್ ಬಂದು 174 ರೂಪಾಯಿ ಇದೆ ಒಂದು ದಿನಕ್ಕೆ. ಜೊತೆಯಲ್ಲಿ ನೀವು ಸೆಕ್ಯೂರಿಟಿ ಡೆಪಾಸಿಟ್ನ ನೀವು ಸ್ಟಾರ್ಟಿಂಗಲ್ಲೇ ಕಟ್ಟಬೇಕು. ನೋಡಿ 2000 ರೂಪಾಯಿ ರೆಂಟ್ ಇದು ಡೆಪಾಸಿಟ್ ಇದೆಯಲ್ಲ ಅದನ್ನು ಸ್ಟಾರ್ಟಿಂಗೇ ಕಟ್ಟಬೇಕು. ಆಮೇಲೆ ಇನ್ನೂ ಒಂದು ಕೂಡ ತಲೆಯಲ್ಲಿ ಇಟ್ಕೊಳ್ಳಿ, ರೆಂಟು ಅಷ್ಟೇ ನಾವು ಎಷ್ಟು ದಿನಕ್ಕೆ ತೊಗೊಳ್ತಾ ಇದ್ದೀವೋ ಅದನ್ನು ನೀವು ಮುಂಚೆ ಅಡ್ವಾನ್ಸ್ ಆಗಿಯೇ ಪೇ ಮಾಡಬೇಕು. ಆಮೇಲೆ ಇದು ಕ್ಯಾಶ್ ಆನ್ ಡೆಲಿವರಿ ವರ್ಕೌಟ್ ಆಗೋಲ್ಲ, ನೀವು ಆನ್ಲೈನಲ್ಲಿ ಡೈರೆಕ್ಟಾಗಿ ಅಪ್ಲಿಕೇಶನ್ಗೆ ಹಾಕಬೇಕಾಗಿರುತ್ತೆ. ನೀವು ಕ್ಯಾಶ್ ಇಟ್ಕೊಂಡೋಗಿ ರೆಂಟ್ ಕೊಡಿ ಅಂತ ಅಂದರೆ ಅವರು ಅಲ್ಲಿ ರೆಂಟ್ ಕೊಡೋಲ್ಲ, ನೀವು ಡೈರೆಕ್ಟಾಗಿ ಸೆಕ್ಯೂರಿಟಿ ಡೆಪಾಸಿಟು ಅಲ್ಲೇ ಮಾಡಬೇಕು. ಇಲ್ಲಿ ನೀವು ಆನ್ಲೈನಲ್ಲಿ ಏನೂ ಇದಿಲ್ಲ, ಕಟ್ಟಬೇಕು. ನೀವು ಈಗ ಒಂದು ವಾರದ ರೆಂಟ್ ತೊಗೊಳ್ತಾ ಇದ್ದೀರಾ ಅಂದರೆ ಒಂದು ವಾರದ ಫುಲ್ಲು ನೀವು ಅವತ್ತೇ ಕಟ್ಟಬೇಕು. ನೀವು ಒಂದು ತಿಂಗಳು ತಗೊಳ್ತಾ ಇದ್ದೀರಾ ಅಂತಂದರೆ ಒಂದು ತಿಂಗಳದು ಕೂಡ ನೀವು ಅಲ್ಲೇ ಕಟ್ಟಬೇಕಾಗುತ್ತೆ. ನೋಡಿ ಅವ್ರಿಗೆ ಕಾಲ್ ಬೇಕಾದ್ರೆ ಇಲ್ಲಿ ಕಾಲ್ ಮಾಡಿ ಕೇಳ್ಬೋದು, ಇಲ್ಲ ಮ್ಯಾಪಲ್ಲಿ ಓಪನ್ ಮಾಡಿದರೆ ಎಲ್ಲಿದೆ ಲೊಕೇಶನ್ ಅನ್ನೋದು ಕೂಡ ನಮಗೆ ಕ್ಲೀನಾಗಿ ತೋರಿಸುತ್ತೆ. ನೋಡಿ ನಮ್ಮ ತುಮಕೂರಿಂದ 81 ಕಿಲೋಮೀಟ್ರ್ ಇದೆ. ನೋಡಿ ಈ ಥರ ಆರಾಮಾಗಿ ನಾವು ಲೊಕೇಶನ್ ಹಾಕೊಂಡು ನಾವು ಡೈರೆಕ್ಟ್ ಅಲ್ಲಿಗೆ ಸ್ಟೋರಿಗೆ ಹೋಗ್ಬೋದು. ಫಸ್ಟು ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ, ನೀವು ತೊಗೋಬೇಕು ಅಂತ ಇದ್ದರೆ ಫಸ್ಟು ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಆದಮೇಲಿಂದನೇ ನೀವು ತೊಗೋಬೇಕಾಗಿರುತ್ತೆ. ಬ್ಯಾಕ್ ಬಂದೆ ಅಂದರೆ ಇವು ಎಲ್ಲ ನೋಡಿ ಇದು ಬೇರೆ ಬೇರೆ ಕಂಪ್ನಿ ಇದೆ. ಇದು ಬೈಕ್ ಬಜಾರ್ ಇದೆ, ಸ್ಕೂ ಇದೆ, ಎರಡು ಬೇರೆ ಬೇರೆ ಕಂಪ್ನಿಯವರು ಕೂಡ ರೆಂಟ್ ಕೊಡ್ತಾ ಇರೋದು. ಬರೀ ರೆಂಟ್ ಅದೇ ಹೇಳ್ತೇವೆ, ನೀವು ಅಲ್ಲಿಗೆ ಹೋದ್ಮೇಲೆ ಇದು ಬೈಕ್ ಬಜಾರ್ ಇದೆಯಲ್ಲ ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಂಡು ಅಲ್ಲಿ ಸೆಕ್ಯೂರಿಟಿ ಡೆಪಾಸಿಟ್ ಮಾಡೋ ಥರ ಇರುತ್ತೆ ಇದು. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೂ ಕೂಡ ಅವ್ರಿಗೆ ಕಾಲ್ ಮಾಡಿ ಕೇಳ್ಬೋದು. ಏನಾದ್ರು ರೆಂಟ್ ಏನಾದ್ರು ವೇರಿಯೇಷನ್ ಇದ್ರೂ ಇಲ್ಲಿ 186 ಇದೆ, ನೀವು ಎಷ್ಟು ಹೇಳ್ತಾ ಇದ್ದೀರ ಅಂತ ಕೇಳ್ಬೋದು. ಒಂದೊಂದು ಸಲ ವೇರಿಯೇಷನ್ ಕೂಡ ಇದೆ, ಅದು ಸೇಮು. ಅಲ್ಲಿ ನಮ್ಮ ಸ್ನೇಹಿತರೊಬ್ಬರು ಅವತ್ತು ಯೂಲುದು ಹಂಗೆ ಆಯಿತು, ಇಲ್ಲೇ ಒಂದು ರೇಟ್ ತೋರಿಸಿದ್ದ, ಬಟ್ ಅಲ್ಲಿಗೆ ಹೋದ್ಮೇಲೆ 180 ರೂಪೀಸ್ ಏನೋ ಚಾರ್ಜ್ ಮಾಡೋರು. ಅದು ಏನಕ್ಕೆ ಅಂತಂದರೆ ಕಿಲೋಮೀಟರು ಇಲ್ಲಿ ತೋರಿಸ್ತಾ ಇಲ್ಲ, ಅಲ್ಲಿ ಕಿಲೋಮೀಟರು ಲಿಮಿಟ್ ಇರುತ್ತೆ, ಇಷ್ಟು ಕಿಲೋಮೀಟ್ರ್ ಅಂತ ಲಿಮಿಟ್ ಇರುತ್ತಲ್ಲ, ಆ ಲಿಮಿಟ್ ಮೇಲೆ ಜಾಸ್ತಿ ಆಗುತ್ತೆ. ಕಿಲೋಮೀಟರ್ ಏನಾದ್ರು ನಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಆಗುತ್ತೆ. ಆ ಥರ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಇದು ಈ ಝೊಮ್ಯಾಟೋದಲ್ಲಿ ಇವಿ ಅಷ್ಟೇ ಇರೋದು, ಪೆಟ್ರೋಲ್ ಯಾವುದಿಲ್ಲ. ಅಕಸ್ಮಾತ್ ಏನಾದ್ರು ನಮಗೆ ಪೆಟ್ರೋಲ್ ಬೇಕು ಅಂತಂದರೆ ನಾನು ಗೂಗಲಲ್ಲಿ ತೋರಿಸ್ತೀನಿ. ನೋಡಿ ಗೂಗಲ್ಗೆ ಹೋಗ್ಬಿಟ್ಟು ಗೋ ಬೈಕ್ಸ್ ಅಂತ ಹೊಡೆದ್ರೆ ನಿಮಗೆ ಇಲ್ಲೊಂದು ಇದು ಬರುತ್ತೆ ನೋಡಿ, ಇದು ವೆಬ್ಸೈಟು. ಇದನ್ನು ಓಪನ್ ಮಾಡ್ಕೋಬೇಕು. ಇದನ್ನು ಓಪನ್ ಮಾಡ್ಕೊಂಡ್ರೆ ನಮಗೆ ಇಲ್ಲಿ ಡೇಟ್ ಸೆಲೆಕ್ಟ್ ಮಾಡ್ಕೊಳೋಕ್ಕೆ ಕೂಡ ನಮಗೆ ಡೇಟ್ ಸಿಗುತ್ತೆ. ಈ ಥರ ಸುಮಾರು ಅಪ್ಲಿಕೇಶನ್ಗಳಿದ್ದಾವೆ, ರೆಂಟಿ ಬೈಕಿಂದ ಎಷ್ಟೊಂದು ಇದ್ದಾವೆ ಬೆಂಗಳೂರಲ್ಲಿ ಅಂತ ತಲೆ ಕೆಡ್ಸ್ಕೊಳಂಗಿಲ್ಲ. ನಮ್ಗೆ ಯಾವ್ದು ಬೇಕೋ ಅದನ್ನು ಸರ್ಚ್ ಮಾಡ್ಕೊಬೋದು. ಸಿಟಿ ಕೇಳ್ತಾ ಇದೆ, ಫಸ್ಟು ಬೆಂಗಳೂರು ಸೆಲೆಕ್ಟ್ ಮಾಡಿಕೊಂಡೆ, ಡೇಟ್ ಇವತ್ತು ನಾಳೆ ಹಾಕಿರ್ತೀನಿ. ನೋಡಿ ಓಪನ್ ಮಾಡಿದೆ. ನೋಡಿ ಇದು 100 ಕಿಲೋಮೀಟರ್ಸ್ ಲಿಮಿಟ್ ಇದೆ. ಆಮೇಲೆ 300 ರೂಪಾಯಿ ಒಂದು ದಿನಕ್ಕೆ. ಪೆಟ್ರೋಲೆಲ್ಲ ನಮ್ಮದೇ ಇರುತ್ತಿದ್ದು. ಇನ್ನೊಂದು ಈ ಗೋ ಬೈಕ್ಸಲ್ಲಿ ಏನಕ್ಕಪ್ಪ ನಾನು ರೆಕಮೆಂಡ್ ಮಾಡ್ತಾಯಿದ್ದೀನಿ ಅಂತಂದರೆ ಒಂದೊಂದಕ್ಕೆ ಆಲ್ಮೋಸ್ಟ್ ಅಲ್ಲೂ ಡೆಪಾಸಿಟ್ ಇರೋಲ್ಲ. ನೀವು ಒಂದಿನಕ್ಕೆ ತೊಗೊಂಡು ನೀವು ಆರಾಮಾಗಿ ಅವತ್ತಿನ ಪೇ ಮಾಡಿಬಿಟ್ಟು ಬೇಕಾದ್ರೆ ನೀವು ಡ್ಯೂಟಿ ಮಾಡಿ ಬಂದು ತಿರ್ಗಾ ನಾಳೆಗೂ ಬೇಕಾದ್ರೆ ಅದೇ ಥರ ಪೇ ಮಾಡ್ಬೋದು. ನೋಡಿ ಇಲ್ಲಿ ಇದಕ್ಕೆ ಮಾತ್ರ ಕೇಳ್ತಾ ಇದ್ದಾನೆ 1000 ರೂಪಾಯಿ ಡೆಪಾಸಿಟ್ ಕೇಳ್ತಾ ಇದ್ದಾನೆ. ಇದು ಹೋಂಡಾದು ಯಾವುದೋ ಸ್ಕೂಟಿ ಇದೆ ಅದಕ್ಕೆ. ಅದಾದಮೇಲೆ ಇದು ಟಿ ವಿ ಎಸ್ ಜಸ್ಟ್ ಇದೆ ನೋಡಿ, ಇದಕ್ಕೆ ಡೆಪಾಸಿಟ್ ಬಂದು 0 ಇದೆ. ನೀವು 329 ರೂಪಾಯಿ ಕಟ್ಬಿಟ್ಟು ನೀವು ಗಾಡಿ ತಗೊಂಡೋಗಿ ತಗೊಂಬಂದು ವಾಪಸ್ ಬಿಡಬೇಕು. ಇದಕ್ಕೂ ಅಷ್ಟೇ ನಿಮ್ಮದು ಒರಿಜಿನಲ್ದು ಡಿ ಎಲ್ ಇರಬೇಕು. ಒರಿಜಿನಲ್ ಡಿ ಎಲ್ ಏನಾದ್ರು ಇದ್ದರೆ ನೀವು ಒರಿಜಿನಲ್ ಡಿ ಎಲ್ ಅವ್ರು ಇಸ್ಕೊತಾರೆ. ಇಸ್ಕೊಂಬಿಟ್ಟು ನಿಮಗೆ ಬೈಕ್ ಕೊಡ್ತಾರೆ. ಆ ಬೈಕ್ನ ನೀವು ಯೂಸ್ ಮಾಡ್ಕೊಂಡು ಒಂದು ದಿನಕ್ಕೆ ನೀವು 329 ರೂಪಾಯಿ. ಜೊತೆಯಲ್ಲಿ ನೋಡಿ ಇದು ಡಿಸ್ಟೆನ್ಸ್ ಕೂಡ ಲಿಮಿಟ್ ಇಲ್ಲ, ನೋ ಡಿಸ್ಟೆನ್ಸ್ ಲಿಮಿಟ್ ಇಲ್ಲ. ಜೊತೆಯಲ್ಲಿ 0 ಡೆಪಾಸಿಟು ಆರಾಮಾಗಿ ಮಾಡ್ಬೋದು. ಇದ್ರಲ್ಲಿ ನೋಡಿ 329 ರೂಪಾಯಿ ನೀವು ರೆಂಟ್ ಕೊಟ್ಟು ಮಾಡ್ಬೋದು. ಏನಕ್ಕೆ ಅಂದರೆ ಗಾಡಿ ಸರ್ವಿಸು ಗಿರ್ವಿಸ್ ಏನೂ ಇರೋಲ್ಲ, ನಿಮ್ಮದು 0 ಇದು. ಆಮೇಲೆ ಪೆಟ್ರೋಲ್ ಒಂದು ಹಾಕ್ಸ್ಕೊಳ್ಬೇಕಾಗುತ್ತೆ, ಪೆಟ್ರೋಲ್ ಒಂದು ಹಾಕ್ಸ್ಕೊಂಡು ಹೋಗಿ ನೀವು ತೊಗೊಂಬರ್ಬೇಕಾಗಿರುತ್ತೆ. ನೋಡಿ ಇದೆಲ್ಲ ನಾನು ಒಂದು ದಿನಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಇದು ಒಂದು ದಿನದ ಮಾತ್ರ ರೆಂಟ್ ತೋರಿಸ್ತಾ ಇದೆ. ನೀವು ಏನಾದ್ರು ಜಾಸ್ತಿ ದಿನ ಸೆಲೆಕ್ಟ್ ಮಾಡ್ಕೊಂಡ್ರೆ ರೆಂಟು ಸ್ವಲ್ಪ ಕಮ್ಮಿ ಆಗುತ್ತೆ. ನೋಡಿ ಇದು ಅಷ್ಟೇ ಡೆಪಾಸಿಟ್ 0. ಈ ಥರ 0 ಡೆಪಾಸಿಟ್ ಇರುತ್ತಲ್ಲ ಆಲ್ಮೋಸ್ಟ್ ಆಲ್ ಅದನ್ನೇ ತೊಗೋಬೇಕು. ಹೋಂಡಾ ಆ್ಯಕ್ಟಿವಾ 5G ಇದು ನೋಡಿ, ಇದೆಲ್ಲ ಮಾಮೂಲಿ ಈಗ ಮಾಮೂಲಿ ರೋಡ್ ಮೇಲೆ ಇರುತ್ತಲ್ಲ ಆ ಥರ ಬೈಕೆ. ನೋಡಿ ಬಜಾಜ್ CT 100 ಕೂಡ ಇದೆ, ಅದು 400 ರೂಪಾಯಿ. ಅಂದರೆ ನೀವು ಒಂದು 15 ದಿವಸ 30 ದಿವಸಕ್ಕೆ ತೊಗೊತೀರಾ ಅಂತಂದರೆ ಅಲ್ಲೂ ಕೂಡ ನಿಮಗೆ ಅಮೌಂಟು ಕಮ್ಮಿ ಮಾಡಿಕೊಡ್ತಾರೆ. ಜುಪಿಟರ್ ಬಂದು 450. ನೀವು ಜಾಸ್ತಿ ಇರೋದೆಲ್ಲ ಬೇಡ, ಹೋಗ್ತಾ ಹೋಗ್ತಾ ಆಲ್ಮೋಸ್ಟ್ ಜಾಸ್ತಿನೇ ಇರುತ್ತೆ. ನೋಡಿ ಬೇಕಾದ್ರೆ ಬುಲೆಟು ಸಿಗುತ್ತೆ, ಬುಲೆಟು ತೊಗೊಂಡು ನಾವು ಓಡಾಡ್ಬೋದು. ನೋಡಿ ಓಲಾ S1 ಕೂಡ ಇದೆ ಇಲ್ಲಿ 700 ರೂಪೀಸು. ಅಂದರೆ ಲಿಮಿಟ್ ಇರಬಾರ್ದು ನೋಡಿ, ಇದೆಲ್ಲ 100 ಕಿಲೋಮೀಟರ್ಸ್ ಲಿಮಿಟ್ ಇದೆಯಲ್ಲ. ಸೊ ಇವೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ನಾವೇನಾದ್ರು ಡೆಲಿವರಿ ಜಾಬ್ ಮಾಡ್ತಾಯಿದ್ದೀವಿ ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಲಿಮಿಟ್ಗಿಂತ ಜಾಸ್ತಿ ಹೋಗ್ತೀವಿ. ಒಂದು ದಿನಕ್ಕೆ ಏನಿಲ್ಲ ಅಂದರೂ 150 ಕಿಲೋಮೀಟ್ರ್ ಮಿನಿಮಮ್ ಆದರೂ 150 ಕಿಲೋಮೀಟ್ರು ಹೋಗ್ತೀವಿ. ನೋಡಿ ಇದು ಅಷ್ಟೇ ಡಿಸ್ಟೆನ್ಸ್ ಲಿಮಿಟ್ ಇಲ್ಲ ನೋಡಿ ಇದರಲ್ಲೂ.
ಬಜಾಜ್ CT100 ಕೂಡ ನೋ ಡಿಸ್ಟೆನ್ಸ್ ಲಿಮಿಟ್ ಅಂತ ಇದೆ. ಸೊ ಅದರಿಂದಾಗಿ ಅಂದರೆ ಇದು ಈಸಿಯಾಗಿ ಫ್ರೆಂಡ್ಲಿ ಆಗಿದೆ, ಅದಕ್ಕೋಸ್ಕರ ನಾನು ಇದನ್ನು ರೆಕಮೆಂಡ್ ಮಾಡಿದ್ದು. ಇಲ್ಲಾಂದರೆ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂತಾರೆ. ಈ ಥರ ಇನ್ನೂ ಬೇಜಾನಿದೆ. ಸೊ ನೋಡಿ, ಇದಂತೂ ನನಗೆ ಅನ್ನಿಸ್ದಂಗೆ ಬೆಸ್ಟ್ ಅನಿಸುತ್ತೆ. ಬೈಕ್ಗಳು ಆಲ್ಮೋಸ್ಟ್ ಅಲ್ಲಿ ತುಂಬ ಕಮ್ಮಿ ಇರುತ್ತಿದ್ದು. ಇವತ್ತು ಚೆನ್ನಾಗಿರೋ ಬೈಕ್ಗಳು ಇದ್ದಾವೆ. ಡೈಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ನಮ್ಗೆ ಯಾವ ಥರ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಇವತ್ತಿನ ವೀಡಿಯೋ ಅಂತೂ ಇಷ್ಟೇ ಸ್ನೇಹಿತರೆ. ಅಂದರೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.